ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ನಾನಿವತ್ತು ಲಕ್ಕಿ ಬ್ಯಾಂಬೂ ಪ್ಲ್ಯಾಂಟ್ಸ್ ಅಂದರೆ ಲಕ್ಕಿ ಪ್ಲ್ಯಾಂಟ್ಸ್ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ಲ್ಯಾಂಟನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಇದು ತಂದಾಗ ಸ್ವಲ್ಪ ಚಿಕ್ಕದಾಗಿ ಇತ್ತು. ನಂತರ ಇದನ್ನು ನಾನು ಈ ರೀತಿಯಲ್ಲಿ ಅದು ಬೆಳೆಯೋದಕ್ಕೆ ನಾನು ಯಾವ್ಯಾವ ರೀತಿಯಲ್ಲಿ ನಾನು ಇದನ್ನು ಬೆಳೆಸಿದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಬ್ಯಾಂಬೂ ಪ್ಲ್ಯಾಂಟ್ಸು ತಂದಾಗ ಸ್ವಲ್ಪ ಎಲ್ಲೋ ಕಲರು ಮತ್ತು ಎಲ್ಲ ಒಣಗೋದಕ್ಕೆ ಶುರುವಾಯಿತು. ನನಗೆ ಗೊತ್ತಾಗಲಿಲ್ಲ ಇದು ಯಾವ ರೀತಿಯಲ್ಲಿ ಬೆಳೆಸಬೇಕು ಅಂತ. ಆಮೇಲೆ ಇದಕ್ಕೆ ನಾನು ಫಿಲ್ಟ್ರ್ ನೀರನ್ನು ಹಾಕೋದಕ್ಕೆ ಶುರು ಮಾಡಿದೆ. ಯಾವಾಗ ಫಿಲ್ಟ್ರ್ ವಾಟ್ರನ್ನು ಹಾಕಿದ್ಮೇಲೆ ಆ ಬ್ಯಾಂಬೂ ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿ ಬರೋದಕ್ಕೆ ಶುರುವಾಯಿತು. ಅದೇ ಥರ ಆ ಯೆಲ್ಲೋ ಕಲರು ಒಂದೆರಡು ಪ್ಲ್ಯಾಂಟ್ಸ್ ಬಂದಿತ್ತು. ಅದನ್ನು ತೆಗೆದು ನಾನು ಮಣ್ಣಿನಲ್ಲಿರುವಂಥ ಪಾಟ್ಗೆ ಹಾಕ್ತೆ. ಆ ಮಣ್ಣಲ್ಲಿರುವಂತಹ ಪಾಟಲ್ಲೂ ಕೂಡ ಅದೆರಡೂ ಕೂಡ ಯೆಲ್ಲೋ ಕಲರ್ ಇದ್ದದ್ದು ಏನು ಒಣಗೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಅದು ತುಂಬ ಚೆನ್ನಾಗಿ ಬಂತು. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಉದ್ದ ಇದೆ ಅಂತ ಹೇಳಿ. ಅದು ಮನೆ ಒಳಗಡೆ ಇರುವಂಥ ಪ್ಲ್ಯಾಂಟ್ಗಿಂತಲೂ ಇದು ತುಂಬ ಚೆನ್ನಾಗಿ ಅದು ಹಸಿರು ಗ್ರೀನ್ ಕಲರಲ್ಲಿ ಇದೆ. ಈ ಎರಡೂ ಪ್ಲ್ಯಾಂಟ್ಗಳು ಕೂಡ ನಾನು ಒಂದೇ ಒಂದು ಪಾಟಲ್ಲಿ ತರಿಸಿದಂತಹ ಬ್ಯಾಂಬೂ ಪ್ಲ್ಯಾಂಟಿಂದ ಮಾಡಿರುವಂಥದ್ದು. ಇದು ಎರಡೂ ಕೂಡ ನಾನು ಒಂದು ಮನೆ ಒಳಗಡೆ ಇಂಡೋರ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಔಟ್ಡೋರಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿವೆ, ನೋಡೋದಕ್ಕೂ ಕೂಡ ತುಂಬ ಲುಕ್ಕಾಗಿ ಕೂಡ ಕಾಣಿಸುತ್ತೆ. ಎರಡೂ ಕೂಡ ಗ್ರೀನಲ್ಲಿರುತ್ತೆ ಮತ್ತು ಸ್ವಲ್ಪ ಅದು ಮೇಲ್ಗಡೆ ಒಂದು ಸ್ವಲ್ಪ ವೈಟ್ ಇಶ್ಯೂ ಬರುತ್ತೆ. ಅದು ಬಂದಾಗ ನಾವು ಆ ಎಲೆಗಳನ್ನೆಲ್ಲ ತೆಗೆದುಬಿಡಬೇಕು. ಯೆಲ್ಲೋ ಕಲರು ಮತ್ತು ವೈಟ್ದು ಬಂದಾಗ ಅದರಲ್ಲೇ ಬಿಟ್ಟರೆ ಬೇರೆ ಬ್ಯಾಂಬೂ ಪ್ಲ್ಯಾಂಟು ಇರೋವಂಥದ್ದು ಕೂಡ ಕೊಳೆಯೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಅದನ್ನು ನಾವು ತೆಗೆದುಬಿಟ್ರೆ ಆ ಉಳಿದಿರುವಂತಹ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನೀಗ ಇದನ್ನು ಮನೆಯಲ್ಲಿಟ್ಟಿದ್ದೀನಿ. ಯಾವ ಥರ ಮನೆಯಲ್ಲಿಟ್ಟಿದ್ದೀನಿ ಅನ್ನೋದನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಇದು ನಾನು ಟಿ ವಿ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡಿರೋದು ಇಂಡೋರ್ ಪ್ಲ್ಯಾಂಟ್ ಆಗಿ. ಇದು ಮನೆ ಒಳಗಡೆ ಇದೆ. ಹಾಗೇನೇ ಇನ್ನೊಂದು ಪ್ಲ್ಯಾಂಟನ್ನು ನಾನು ಮನೆ ಹೊರಗಡೆ ಇಟ್ಟಿದ್ದೀನಿ. ಆ ಮನೆ ಹೊರಗಡೆ ಇರುವಂತಹ ಪ್ಲ್ಯಾಂಟು ಆ ಕಿಟಕಿ ಬಳಿಯಲ್ಲಿ ಇಟ್ಟಿದ್ದೀನಿ. ನೋಡಿ, ಅದು ಎಷ್ಟು ಚೆನ್ನಾಗಿದೆ. ನೀವು ಈ ಥರ ಟ್ರೈ ಮಾಡಿ ಸ್ನೇಹಿತರೆ. ಧನ್ಯವಾದ.